ಎಲ್ಲರಿಗೂ ನಮಸ್ಕಾರಗಳು. ಸೈಕಿಳನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮನೆಯ ಒಂದು ನವರಾತ್ರಿ ಹಬ್ಬ 2025ನೇ ಇಸ್ವಿಯಲ್ಲಿ ನಾನು ಯಾವ ರೀತಿ ಆಚರಣೆ ಮಾಡಿದೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಈ ಸಲ ನಮಗೆ 11 ದಿವಸ ಸಹ ಬಂದಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಮೊದಲನೇ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊಸ್ತಿಲು ಪೂಜೆ ಬನ್ನಿ ಮರದ ಪೂಜೆಯನ್ನು ನಾನು ಮಾಡಿಕೊಂಡಿದ್ದೇನೆ. ಹಾಗೆಯೇ ಹೊಸ್ತಿಲು ಪೂಜೆಯನ್ನು ಸಹ ನಾನು ಮಾಡಿದ್ದೇನೆ. ಅಮ್ಮನವರ ಘಟಸ್ಥಾಪನೆ ಈ ರೀತಿ ಕಾಣ್ತಾ ಇತ್ತು. ತುಂಬಾ ವಿಶೇಷವಾಗಿಯೇ ನಾನು ಈ ಸಲ ಆಚರಣೆ ಮಾಡಿರುವಂಥದ್ದು. ತುಂಬಾ ಇಷ್ಟವಾದ ಹಬ್ಬ ಅಲ್ವಾ, ಓಕೆ. ಹಾಗೆಯೇ ಅಮ್ಮನವರ ಒಂದು ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಇದು ಮನೆ ದೇವರ ಪೂಜೆ. ಹಾಗೆಯೇ ಈ ಕಳಸದ ಸ್ಥಾಪನೆ ಮೊದಲನೇ ದಿವಸ ಶೈಲಪುತ್ರ ಅಮ್ಮನವರ ಪೂಜೆಯನ್ನು ಮಾಡ್ತೇವೆ. ಸೊ ಶೈಲಪುತ್ರ ಅಮ್ಮನವರಿಗೆ ಸಂಬಂಧಿಸಿದಂಥ ಒಂದು ರಂಗೋಲಿಯನ್ನು ಹಾಕಿ ಕಾಯನ್ನು ಹೊಡೆದು ನಾನು ಮೊದಲನೇ ದಿವಸ ಪೂಜೆಯನ್ನು ಮಾಡಿರುವಂಥದ್ದು. ಬಿಲ್ಪತ್ರನ ಸಹ ಇಟ್ಟಿದ್ದೇನೆ ಅಮ್ಮನವರಿಗೆ. ಅಕ್ಕನ ದೀಪಾರಾಧನೆ ಮಾಡಿದ್ದೆ. ಹಾಗೆ ಕಳಸ ಸ್ಥಾಪನೆ ಮಾಡಿ ಅಮ್ಮನವ್ರ ವಿಗ್ರಹವನ್ನು ಇಟ್ಟು ಸಹ ಹಾಗೆ ಮಡ್ಲಕಾಯಿನ ಇಟ್ಟು ಸರಳವಾಗಿಯೇ ನಾನು ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು ಈ ನವರಾತ್ರಿಯಂದು. ಈ ಪೂಜೆಯನ್ನು ಸಾಂಬ್ರಾಣಿ ಧೂಪವನ್ನು ಹಾಕಿ ಪೂಜೆಯನ್ನು ಮಾಡಿ ರಾತ್ರಿ ಕೆಂಪಾರತಿ ಮಾಡಿದೆ. ಇಷ್ಟು ಮೊದಲನೇ ದಿನದ್ದು. ಎರಡನೇ ದಿವಸದ ಪೂಜೆ ಇದು ಬ್ರಹ್ಮಚಾರಿಣಿ ಅಮ್ಮನವ್ರ ಪೂಜೆ ನೋಡ್ತಾ ಇರ್ಬೋದು. ಮೊದಲನೇ ದಿವಸ ಪ್ರಸಾದಕ್ಕೆ ಅಂತ ಸಿಹಿ ಪೊಂಗಲ್ ಮಾಡಿದ್ದೆ. ಹಾಗೆಯೇ ಎರಡನೇ ದಿವಸ ನಾನು ಒಂದು ಕೇಸರಿ ಬಾತ್ ಮಾಡಿರುವಂಥದ್ದು. ಹೊಸಲು ಪೂಜೆ, ತುಳಸಿ ಪೂಜೆ, ಹಾಗೆಯೇ ಬ್ರಹ್ಮಚಾರಿಣಿ ಅಮ್ಮನವರಿಗೆ ಸಂಬಂಧಿಸಪಟ್ಟಂತೆ ನಾನು ರಂಗೋಲಿಯನ್ನು ಹಾಕಿ ನಾನು ಸರಳವಾಗಿಯೇ ಒಂದು ಕುಂಕುಮ ಪ್ರತಿ ದಿವಸ ಸಹ ಕುಂಕುಮಾರ್ಚನೆ ಮಾಡಿ ಪ್ರತಿ ದಿವಸ ಸಹ ಧೂಪವನ್ನು ಹಾಕಿ ರಂಗೋಲಿಯನ್ನು ಸಹ ಬದಲಾಯಿಸಿ ನಾನು ಪೂಜೆಯನ್ನು ಮಾಡ್ತಾ ಇರ್ತೀನಿ. ಸೊ ಆ ಕಾರಣಕ್ಕೆ ಅದೇ ರೀತಿಯೇ ನಾನು ಆಚರಣೆ ಮಾಡಿರುವಂಥದ್ದು. ಪ್ರತಿ ವರ್ಷ ಸಹ ಇದೇ ರೀತಿಯೇ ಆಚರಣೆ ಮಾಡ್ತೇನೆ. ನಮ್ಮ ಮನೆಯವ್ರ ಪೂಜೆ. ಹಾಗೆಯೇ ಒಂದು ರಾತ್ರಿ ಕೆಂಪಾರತಿ ಮಾಡಿಕೊಂಡು ಎರಡನೇ ದಿವಸ ಪೂಜೆ ಮುಗೀತು. ಇಷ್ಟು. ಹಾಗೆಯೇ ಮೂರನೇ ದಿವಸ ಚಂದ್ರಕಾಂತ ಅಮ್ಮನವ್ರ ಪೂಜೆ. ಈ ಸಲ ನಮಗೆ 2 ದಿವಸ ಸಹ ಬಂದಿರುವಂಥದ್ದು. ಅಮ್ಮನವರಿಗೆ ನಾನು ಒಂದು ಖೀರ್ ಮಾಡಿದ್ದೆ. ಒಂದು ಹಾಲಿನಿಂದ ಮಾಡಿ ಪ್ರಸಾದ ಅಲ್ವಾ, ಸೊ ಆ ಕಾರಣಕ್ಕೆ ಖೀರ್ ಮಾಡಿದ್ದೆ. ಸರಳವಾಗಿ ಚಂದ್ರಕಾಂತ ಅಮ್ಮನವರ ಒಂದು ರಂಗೋಲಿಯನ್ನು ಹಾಕಿ ನಾನು ಪೂಜೆಯನ್ನು ಮಾಡಿರುವಂಥದ್ದು. ನೋಡ್ತಾ ಇರ್ಬೋದು, ಅಮ್ಮನವ್ರ ಬೀಜಾಕ್ಷರ ಮಂತ್ರವನ್ನು ಸಹ ಬರೆದಿದ್ದೇನೆ. ಸರಳವಾಗಿಯೇ ನಾನು ಪ್ರತಿ ದಿವಸ ಪೂಜೆ ಮಾಡ್ತಾ ಇದ್ದೇನೆ. ಇಷ್ಟು ಮಟ್ಟಿಗೆ ನಾನು ಮಾಡ್ಕೊಂಡಿರುವಂಥದ್ದು ಈ ವರ್ಷದ್ದು ನವರಾತ್ರಿ. ಹಾಗೆ ರಾತ್ರಿ ಸಮಯದಲ್ಲಿ ಕೆಂಪಾರತಿ ಮಾಡಿ ಪೂಜೆನ ಮುಗಿಸಿದ್ದೇನೆ. ಹಾಗೆಯೇ ಈ ಸಲ ನಮಗೆ ಚಂದ್ರಕಾಂತ ಅಮ್ಮನವ್ರ ಪೂಜೆ ಬುಧವಾರ ಹಾಗೆಯೇ ಗುರುವಾರ ಬರೋದ ಕಾರಣ ನಾನು 2 ದಿವಸ ಸಹ ನಾವು ಚಂದ್ರಕಾಂತ ಅಮ್ಮನವ್ರ ಪೂಜೆನೇ ಮಾಡಬೇಕಾಗಿರೋದ್ರಿಂದ ಆ ದಿವಸ ನಾನು 2 ದಿವಸ ಒಂದೇ ಪೂಜೆನ ನಾನು ಆಚರಣೆ ಮಾಡಿದ್ದೇನೆ. ಹಾಗೆ ಒಂದು ಕಳಸದ ಸ್ಥಾಪನೆ ನಾನು ಯಾವ ರೀತಿ ಮಾಡಿದ್ದೇನೆ ಅಂತ ನಿಮಗೆಲ್ಲ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ರಾತ್ರಿ ಸಮಯದಲ್ಲಿ ಸಹ ವಿಶೇಷವಾಗಿ ಅಮ್ಮನವರಿಗೆ ಸಪ್ತಮಾತೃಕೆಯರ ಒಂದು ಪೂಜೆಯನ್ನು ನಾನು ಆಚರಣೆ ಮಾಡಿದ್ದೇನೆ. ಪ್ರತಿ ದಿವಸ ಸಹ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಹಾಗೆ ಚಾಮುಂಡಿ ಅಂತ ಆ ರೀತಿ ಸಹ ನಾನು ಮಾಡಿದ್ದೇನೆ. ಹಾಗೆ ಬೆಳಗ್ಗೆ ಒಂದು ನವದುರ್ಗಿ ಅಮ್ಮನವರ ಪೂಜೆ ಮಾಡಿರುವಂಥದ್ದು. ಚಂದ್ರಕಾಂತ ಅಮ್ಮನವ್ರ ಪೂಜೆ 2 ದಿವಸ ಬಂದಿದ್ದು. ಸೊ ನಾನು 2ನೇ ದಿವಸದಂದು ನಾವು ಇದು ಸಪಾದ ಭಕ್ಷ್ಯ ಅಂದರೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ನಾನು ಸೇವನೆ ಮಾಡಿಕೊಂಡಿದ್ದೇನೆ. ಹಾಗೆ ಪೂಜೆನ ಮಾಡಿಕೊಂಡಿದ್ದೇನೆ. 2 ದಿವಸ ಚಂದ್ರಕಾಂತ ಅಮ್ಮನವರ ಪೂಜೆ. ಹಾಗೆಯೇ ರಾತ್ರಿ ಕೆಂಪಾರತಿಯನ್ನು ಮಾಡಿ ಪೂಜೆನ ಮುಗಿಸಿದ್ದೇನೆ. ಇಷ್ಟು 4 ದಿನ ಪೂಜೆ ಆಯಿತು. ಆದರೆ 3 ಅಮ್ಮನವರ ಪೂಜೆ ಆಯಿತು. ಹಾಗೆಯೇ 5ನೇ ದಿನ ಅಂದರೆ 4ನೇ ದಿನ ಬನ್ನಿ ಮರದ ಪೂಜೆ, ಹೊಸಲು ಪೂಜೆ, ತುಳಸಿ ಪೂಜೆ. ನಾನು ಪ್ರಸಾದಕ್ಕೆ ಅಂತ ಮಾಲ್ಪುವ ಮಾಡಿದ್ದೆ. ಮಾಲ್ಪುವ ವಿಶೇಷವಾಗಿ ಕೂಷ್ಮಾಂದಿನಿ ಅಮ್ಮನವರಿಗೆ ತುಂಬಾ ಪ್ರಿಯವಾದದ್ದು. ಸೊ ಆ ಕಾರಣಕ್ಕೆ ಅದನ್ನು ಮಾಡಿದ್ದೇನೆ. ಹಾಗೆ ಒಂದು ರಂಗೋಲಿಯನ್ನು ಹಾಕಿ ನಾನು ಸರಳವಾಗಿಯೇ ಒಂದು ಪೂಜೆಯನ್ನು ಮುಗಿಸಿದ್ದೇನೆ. ಹಾಗೆಯೇ ಕಳಶಕ್ಕೆ ಸಹ ಕಳಶ ಅಲುಗಾಡಿಸಲಿಲ್ಲ. ನಿಧಾನವಾಗಿ ಹೂವನ್ನು ತೆಗೆದು ಹೊಸ ಹೂವನ್ನು ಇಟ್ಟು ಸರಳವಾಗಿಯೇ ನಾನು ಪೂಜೆನ ಮಾಡ್ಕೊಂಡಿರುವಂಥದ್ದು. ಹಾಗೆಯೇ ರಾತ್ರಿ ಸಮಯದಲ್ಲಿ ಕೆಂಪಾರತಿ ಸಹ ಮಾಡ್ತೇನೆ. ಹಾಗೆ ಧೂಪ ಪ್ರತಿನಿತ್ಯ ನಾನು ಹಾಕ್ತೇನೆ. ಅದು ಅಮ್ಮನವರಿಗೂ ಸಹ ಒಂದು ಒಳ್ಳೆಯದು ಅಂದರೆ ಪ್ರಿಯವಾದದ್ದು. ಹಾಗೆಯೇ 6ನೇ ದಿನ ಅಂದರೆ 5ನೇ ದಿನ ಸ್ಕಂದಮಾತಾ ಅಮ್ಮನವರ ಪೂಜೆ, ಹೊಸಲು ಪೂಜೆ, ತುಳಸಿ ಪೂಜೆ, ಬನ್ನಿ ಮರದ ಪೂಜೆ ನಾನು ಪಾಟ್ನಲ್ಲೇ ಹಾಕಿ ನಾನು ಪೂಜೆ ಮಾಡಿದ್ದೇನೆ. ಈ 11 ದಿನ ಸಹ ಅಮ್ಮನವ್ರಿಗೆ ಪ್ರಸಾದಕ್ಕೆ ಅಂತ ಬಾಳೆಹಣ್ಣಿನ ಮಾಡೋ ಪ್ರಸಾದ ಅಲ್ವಾ, ಸೊ ಆ ಕಾರಣಕ್ಕೆ ನಾನು ಒಂದು ರಸಾಯನ ಮಾಡಿದ್ದೆ. ಹಾಗೆಯೇ ಆವತ್ತಿನ ದಿವಸ ಪಂಚಮಿ ಆಗೋದ್ರಿಂದ ಲಲಿತಾ ಪಂಚಮಿ ಪೂಜೆನ ಸಹ ನಾನು ಆಚರಣೆ ಮಾಡುವಂಥದ್ದು. ಸೊ ಆ ಕಾರಣಕ್ಕೆ ಒಂದು ಆ ರೀತಿ ನಾನು ಲಲಿತಾ ಪಂಚಮಿ ಅಮ್ಮನವರ ಒಂದು ಪೂಜೆನ ಮಾಡಿದ್ದೇನೆ. ಸರಳವಾಗಿಯೇ ಆಚರಣೆ ಮಾಡಿದ ಪಕ್ಕದಲ್ಲೇ ಗ್ರ್ಯಾಂಡ್ ಆಗಂತೇನಿಲ್ಲ. ಹಾಗೆಯೇ ಒಂದು ಸಾಂಬ್ರಾಣಿ ಧೂಪವನ್ನು ಹಾಕಿ ಮಂಗಳಾರತಿ ಮಾಡಿದ್ದೇನೆ. ರಾತ್ರಿ
ಕೆಂಪಾರ್ಟ್ ಮಾಡಿದ್ದೇನೆ. ಹಾಗೆ ಇಂದ್ರಾಣಿ ಅಲಂಕಾರ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಹಾಗೆಯೇ 7ನೇ ದಿನ ಆದರೆ 6ನೇ ದಿನ ನಾವು ಕಾತ್ಯಾಯನಿ ಅಮ್ಮನವರ ಪೂಜೆಯನ್ನು ಮಾಡುವಂಥದ್ದು. ಅಮ್ಮನವರಿಗೆ ಜೇನುತುಪ್ಪದಿಂದ ಮಾಡಿದ ಪ್ರಸಾದ ಅಂದರೆ ಸಲಾದ್ ರೀತಿ ಮಾಡಿದ್ದೇನೆ. ಬಾಳೆಹಣ್ಣನ್ನು ಹೆಚ್ಚಿಟ್ಟು ಆದಮೇಲೆ ಸಕ್ಕರೆ ಹಾಗೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ನಾನು ಪೂಜೆಯನ್ನು ಅಂದರೆ ಪ್ರಸಾದ ರೂಪವಾಗಿ ಇಟ್ಟಿರುವಂಥದ್ದು. ಆಯಾ ಬಣ್ಣದ ದಿವಸ ಆಯಾ ಬಣ್ಣದ ಒಂದು ರಂಗೋಲಿಯನ್ನು ಸಹ ಹಾಕಿದ್ದೇನೆ. ಅದು ಸಹ ಒಳ್ಳೆಯದಲ್ವ. ಸಾಕಾದಾಗ ರಂಗೋಲಿ ತುಂಬಾ ಶ್ರೇಷ್ಠವಾಗಿರುವಂಥದ್ದು ನಮ್ಮ ಒಂದು ಸನಾತನ ಧರ್ಮದ ಒಂದು ಪರಂಪರೆಯಲ್ಲಿ. ಸಾಕಾಗಿ ಅದನ್ನು ಸಹ ನಾವು ಮರಿಬಾರ್ದು. ಹಾಗೆಯೇ ರಾತ್ರಿ ಸಮಯದಲ್ಲಿ ಒಂದು ಕೆಂಪಾರತಿಯನ್ನು ಸಹ ನಾನು ಮಾಡಿದ್ದೀನಿ. ಹಾಗೆಯೇ ಇದು 8ನೇ ದಿನ ಆದರೆ 7ನೇ ದಿನ ಕಾಲರಾತ್ರಿ ಅಮ್ಮನವರು ಪೂಜೆ ಮಾಡಿರುವಂಥದ್ದು. ಬೆಳದಿಂದ ಮಾಡಿದ ಪ್ರಸಾದ ಕಾರಣಕ್ಕೆ ಹಯಗ್ರೀವ ಮಾಡಿದ್ದೆ. ಹಾಗೆಯೇ ಒಂದು ಸರಸ್ವತಿ ಪೂಜೆ ಸಹ ನಾವು ಆವತ್ತಿನ ದಿವಸ ನಾನು ಆಚರಣೆ ಮಾಡಿರುವಂಥದ್ದು. ಸಪ್ತಮಿ ತಿಥಿಯಂದು ಸರಸ್ವತಿ ದೇವಿಯ ಒಂದು ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ನಾನು ಸರಸ್ವತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷ ರೀತಿಯ ದೀಪಾರಾಧನೆ ಮಾಡಿಕೊಂಡು ಪುಸ್ತಕಗಳನ್ನು ಸಹ ಇಟ್ಟಿದ್ದೇನೆ. ಹಾಗೆಯೇ ಒಂದು ಸರಸ್ವತಿ ದೇವಿಯ ಸಹ ಸರಳವಾಗಿಯೇ ನಾನು ಪೂಜೆಯನ್ನು ಒಂದು ಮಾಡಿರುವಂಥದ್ದು. ವಿಶೇಷವಾದ ತುಪ್ಪದ ದೀಪಾರಾಧನೆ ಸಹ ಮಾಡಿದ್ದೇನೆ. ಇಷ್ಟರ ಮಟ್ಟಿಗೆ ನಾನು ಅಲ್ಲೇ ಪಕ್ಕದಲ್ಲೇ ಸರಳವಾಗಿಯೇ ನಾನು ಆಚರಣೆ ಮಾಡಿದ್ದೇನೆ. ಪ್ರಸಾದಕ್ಕೆ ಅಂತ ಹಯಗ್ರೀವ ಮಾಡಿದ್ದೆ. ಇಷ್ಟು ಇದು ಪೂಜೆ. ಹಾಗೆ ರಾತ್ರಿ ಸಮಯದಲ್ಲಿ ಕೆಂಪಾರತಿಯನ್ನು ಸಹ ಮಾಡಿರುವಂಥದ್ದು. ಸರಸ್ವತಿ ಅಲಂಕಾರ ಮಾಡಿದ್ದೇನೆ. ಹಾಗೆಯೇ ಇದು 9ನೇ ದಿನ ಆದರೆ 8ನೇ ದಿನವಾಗಿರುವಂಥದ್ದು ಮಹಾಗೌರಿ ಅಮ್ಮನವರು ಪೂಜೆ ಮಾಡುವಂಥದ್ದು. ಬನ್ನಿಮರದ ಪೂಜೆ, ಹೊಸಲು ಪೂಜೆ, ತುಳಸಿ ಪೂಜೆ. ಹಾಗೆಯೇ ಈ ಅಮ್ಮನವರಿಗೆ ಪ್ರಸಾದಕ್ಕೆ ಅಂತ ಕಾಯಿಯಿಂದ ಮಾಡಿದ ಪ್ರಸಾದ ಅಲ್ವಾ. ಸೊ ಆ ಕಾರಣಕ್ಕೆ ಪಂಚಕಜ್ಜಾಯ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಆದರೆ ಕಾಯಿಯನ್ನು ಸಹ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ರಂಗೋಲಿಯನ್ನು ಹಾಕಿ ಅಮ್ಮನವರಿಗೆ ಆ ಪ್ರಸಾದವನ್ನು ಅರ್ಪಿಸಿ ಅಷ್ಟೋತ್ಸವ ಮಾಡಿಕೊಂಡು ದಿನನಿತ್ಯ ದುರ್ಗಾ ಸಪ್ತಶತಿ, ದೇವಿ ಪುರಾಣ, ದೇವಿ ಮಹಾತ್ಮೆ, ಹಾಗೆಯೇ ಒಂದು ಕವಚ, ಸ್ತೋತ್ರ ಅದನ್ನು ಸಹ ಓದ್ತಾ ಇದ್ದೇನೆ. ಹಾಗೆಯೇ ಸಂಜೆ ಸಮಯದಲ್ಲಿ ಸಂಧಿ ಪೂಜೆ, ಅಷ್ಟಮಿ ನವಮಿ ತಿಥಿ ಸಂಧಿ ಪೂಜೆ 108 ಬತ್ತಿಯನ್ನು ಹಚ್ಚಿದ್ದೇನೆ. ಈ ಸಲ 108 ದೀಪ ಹಚ್ಚಿಲ್ಲ. ಮನೆಯಲ್ಲೇ ನಾನು ಆಚರಣೆ ಮಾಡಿರುವಂಥದ್ದು. ಹಾಗೆ ರಾತ್ರಿ ಸಮಯದಲ್ಲಿ ಕೆಂಪಾರತಿಯನ್ನು ಸಹ ಮಾಡಿದ್ದೇನೆ. ಇಷ್ಟು ಈ ಸಂಧಿ ಪೂಜೆ. ಹಾಗೆಯೇ ತಿರುಗಿ ದಿವಸ ಆಯುಧ ಪೂಜೆ ಸಹ ಆಗಿರುವಂಥದ್ದು. ಬೆಳಗ್ಗೆನೇ ನಾನು ಪೂಜೆಯನ್ನು ಸಹ ಮುಗಿಸಿದ್ದೇನೆ. ಹಾಗೆಯೇ ಹೊಸಲಿಗೆ ವಿಶೇಷವಾಗಿ ಪೂಜೆಯನ್ನು ಸಹ ಮಾಡಿದ್ದೇನೆ. ಬನ್ನಿಮರದ ಪೂಜೆ ಇದು 10ನೇ ದಿವಸ ಆದರೆ 9ನೇ ದಿವಸ ಸಿದ್ಧಿದಾತ್ರಿ ಅಮ್ಮನವರ ಪೂಜೆ, ಬನ್ನಿಮರದ ಪೂಜೆ, ಹೊಸಲು ಪೂಜೆ, ತುಳಸಿ ಪೂಜೆ, ಆಯುಧ ಪೂಜೆ ಎಲ್ಲ ಆಯುಧಗಳನ್ನು ಇಟ್ಟು ದೇವರ ಮುಂದೆನೇ ಇಟ್ಟು ನಾನು ಸರಳವಾಗಿ ಪೂಜೆ ಮಾಡಿದ್ದೇನೆ. ಹಾಗೆ ಮತ್ತೊಂದು ಸಲ ನಾನು ಸರಸ್ವತಿ ಪೂಜೆಯನ್ನು ಮಾಡಿದ್ದೇನೆ. ಯಾಕೆಂದರೆ ತುಂಬ ಒಳ್ಳೆಯದಲ್ವ. ಸಾಕಾಗಕ್ಕೆ ಹಾಗೆ ರಂಗೋಲಿಯನ್ನು ಸಹ ಹಾಕಿದ್ದೇನೆ. ನೀವು ನೋಡ್ತಾ ಇರಬಹುದು. ಪ್ರಸಾದಕ್ಕೆ ಅಂತ ಪುಳಿಯೋಗರೆ ಮಾಡಿದ್ದೆ. ಹಾಗೆ ಗಜಗೌರಿ ಪೂಜೆ ಇಟ್ಟು ಅದನ್ನು ಸಹ ನಾನು ಮಾಡ್ಕೊಂಡಿದ್ದೇನೆ. ಎಲ್ಲ ಸಹ ನಾನು ಸ್ವಲ್ಪ ವಿಶೇಷವಾಗಿಯೇ ಎಲ್ಲ ಆಚರಣೆ ಮಾಡಿದ್ದೇನೆ. ಈ ಸಲ ಕಾಯಿನ ಮುರಿದು ಪೂಜೆಯನ್ನು ಮಾಡ್ಕೊಂಡಿದ್ದೇನೆ. ಯಾಕಂದರೆ ಇದು 9ನೇ ದಿನ ಅಲ್ವಾ. ಆ ಕಾರಣಕ್ಕೆ ಹಾಗೆ ರಾತ್ರಿ ಸಮಯದಲ್ಲಿ ಒಂದು ಕೆಂಪಾರತಿಯನ್ನು ಸಹ ಮಾಡಿಕೊಂಡಿದ್ದೇನೆ. ಇಷ್ಟು ನಾನು 10 ದಿನ ಅಂದರೆ 9 ದಿನ ಪೂಜೆ ಮಾಡಿರುವಂಥದ್ದು. ಕೊನೆಯ ದಿನ ಅಂದರೆ ಇದು 11ನೇ ದಿನ ಆದ 10 ದಿನ ಈ ವಿಜಯದಶಮಿ ಪೂಜೆ, ಬನ್ನಿಮರದ ಪೂಜೆಯನ್ನು ಮುಕ್ತಾಯ ಮಾಡಿದ್ದೇನೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಇದು ಅಮ್ಮನವರಿಗೆ ಒಂದು ಅಭಿಷೇಕವನ್ನು ಮಾಡಿಕೊಂಡು ಅಲಂಕಾರವನ್ನು ಮಾಡಿಕೊಂಡು ನಂತರದಲ್ಲಿ ಎಲ್ಲ ರೀತಿ ಉಂಟು ಅಡುಗೆಗಳನ್ನು ಸಹ ಮಾಡಿಕೊಂಡು ಹೊಸಲು ಪೂಜೆ ಮಾಡಿ, ತುಳಸಿ ಪೂಜೆ ಮಾಡಿ, ವಿಶೇಷ ರೀತಿಯ ಒಂದು ದೀಪಾರಾಧನೆಗಳನ್ನು ಸಹ ಮಾಡಿಕೊಂಡು ಆ ದೀಪಾರಾಧನೆ ಸಹ ಬೆಳಗ್ಗೆ ನಂತರದಲ್ಲಿ ನಾನು ಪೂಜೆಯನ್ನು ಮಾಡಿಕೊಂಡಿರುವಂಥದ್ದು. ಹಾಗೆ ಪ್ರಸಾದಕ್ಕೆ ಅಂತ ಅನ್ನ, ಸಾಂಬಾರು, ಪಲ್ಯ, ಹಾಗೆಯೇ ಕೋಸಂಬರಿ ಮತ್ತು ಪಾನಕ, ಹಾಗೆ ಹೋಳಿಗೆ ಮಾಡಿದ್ದೆ. ಹಾಗೆ ಹಣ್ಣುಗಳನ್ನು ಸಹ ಇಟ್ಟಿದ್ದೇನೆ. 2-3 ರೀತಿಯ ಹಣ್ಣುಗಳು ರಾತ್ರಿ ಸಹ ಇದು ಮಾಡ್ಕೊಂಡಿದ್ದೇನೆ. ಪುಷ್ಪಾರ್ಚನೆ ಮಾಡಿದ್ದೇನೆ. ಹಾಗೆ ಅಮ್ಮನವರಿಗೆ ಒಂದು ಶಮಿ ವೃಕ್ಷದ ಪತ್ರೆ, ಬನ್ನಿ ಪತ್ರೆಯನ್ನು ಸಹ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಇದು ಕೊನೆ ದಿನ. ಗಜಗೌರಿ ಸಹ ನಾನು ವಿಸರ್ಜನೆ ಮಾಡಿಲ್ಲ. ಒಂದೇ ಸಲ ವಿಸರ್ಜನೆ ಮಾಡಿದಂಥ ಹಾಗೆಯೇ ಇಟ್ಟಿದ್ದೇನೆ. ಹಾಗೆ ಅಮ್ಮನವರಿಗೆ ಒಂದು ದೇವಸ್ಥಾನಕ್ಕೆ ಕೊಟ್ಟಿರುವಂಥ ಒಂದು ಮದ್ದಲಕ್ಕಿ ಆಗಿರುತ್ತದೆ. ಇಷ್ಟರ ಮಟ್ಟಿಗೆ ನಾನು ಆಚರಣೆ ಮಾಡಿದ್ದೇನೆ. ಹಾಗೆಯೇ ಅಮ್ಮನವರ ಫೋಟೋಗೆ ವಿಳೆದೆಲೆ ಹಾರ ಸಹ ನಾನು ಸಿದ್ಧತೆ ಮಾಡಿಕೊಂಡು ಹಾಕಿದ್ದೇನೆ. ಅದು ಒಳ್ಳೆಯದಲ್ವಾ. ಅದು ನನಗೆ ಒಂದು ನೆಕ್ಸ್ಟ್ ಇಯರ್ ನನಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಇದು ಸಂಜೆ ಸಮಯದಲ್ಲಿ ಮತ್ತೊಂದು ಸಲ ಪೂಜೆ ಮಾಡಬೇಕಲ್ವ. ಸಲಾದ್ ರೀತಿ ಮಾಡಿದ್ದೇನೆ ಪ್ರಸಾದಕ್ಕೆ ಅಂತ. ತುಪ್ಪದ ದೀಪವನ್ನು ಹಚ್ಚಿಟ್ಟು ನಾನು ವಿಶೇಷ ರೀತಿಯಲ್ಲಿ ಒಂದು ಅಷ್ಟೋತ್ಸವ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡು ಕಳಿಸ್ತಾ ಇರ್ತೀನಿ. ಬೆಳಗ್ಗೆ ರಾತ್ರಿ ಸಮಯದಲ್ಲಿ ಕೆಂಪಾರತಿಯನ್ನು ಮಾಡಿ
ನಾನು ಕಳಸವನ್ನು ವಿಸರ್ಜನೆ ಮಾಡುವಂಥದ್ದು. ಇದು 11ನೇ ದಿನ, ಆದರೆ 10ನೇ ದಿನವಾಗಿರುವಂಥದ್ದು ವಿಜಯದಶಮಿ. ಕಳಸ ವಿಸರ್ಜನೆ ಆಗಿದ ನಂತರ ಈ ರೀತಿ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ನಮ್ಮ ಮನೆಯ ಒಂದು ನವರಾತ್ರಿ ಹಬ್ಬದ ಒಂದು ಸಂಪೂರ್ಣವಾದ ಆಚರಣೆಯನ್ನು ನಿಮಗೆ ತೋರಿಸಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಿದೆ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.